ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಆಡಿಟಿಂಗ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಎರಡನೇ ವಿಧಾನ ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಮೇಲೆ ಕೇಳುವಂತಹ ಪ್ರಶ್ನೆಗಳನ್ನ ಕುರಿತು ಡಿಸ್ಕಷನ್ ಮಾಡೋಣ. ಸೊ 3 ಪ್ರಶ್ನೆಗಳಿವೆ, ಅದರಲ್ಲಿ ಒಂದು ಪ್ರಶ್ನೆ ಪೇಪರ್ನಲ್ಲಿ ಬರುತ್ತೆ. ಮೊದಲನೇ ಪ್ರಶ್ನೆ, ಪಾವತಿ ಪುರಾವೆ ಪರಿಶೀಲನೆ ಉದ್ದೇಶಗಳನ್ನ ವಿವರಿಸಿರಿ. ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ಓಚಿಂಗ್. ಲೆಕ್ಕ ಪುಸ್ತಕಗಳಲ್ಲಿ ನಮೂದಿಸಿದ ವ್ಯವಹಾರಗಳು ನಿಜವಾಗಿವೆಯೇ, ನ್ಯಾಯಸಮ್ಮತವಾಗಿವೆಯೇ ಎಂಬುದನ್ನು ಕಂಡುಹಿಡಿಯುವುದು. ವ್ಯವಹಾರಗಳು ನಿಜವಾಗಿ ಸಂಭವಿಸಿದೆ ಎಂಬುದನ್ನು ಲೆಕ್ಕ ಪರಿಶೋಧಕರು ದೃಢಪಡಿಸಿಕೊಳ್ಳುವುದು. ಲೆಕ್ಕ ವ್ಯವಹಾರಗಳನ್ನು ಸರಿಯಾದ ಮೊತ್ತಕ್ಕೆ ನಮೂದಿಸಲಾಗಿದೆಯೇ ಎಂಬುದನ್ನು ಲೆಕ್ಕ ಪರಿಶೋಧಕರು ದೃಢೀಕರಿಸಿಕೊಳ್ಳಲು ಸಹಾಯವಾಗುತ್ತದೆ. ಲೆಕ್ಕ ಪುಸ್ತಕದಲ್ಲಿ ನಮೂದಿಸಿದ ವ್ಯವಹಾರಗಳು ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟಿವೆಯೇ, ಪರಿಶೋಧನೆಗೆ ಸಹಾಯ ಮಾಡುತ್ತವೆ ಎಂಬುದನ್ನು ಪರೀಕ್ಷಿಸುವುದು. ಪ್ರಮಾಣಿತ ಲೆಕ್ಕ ಪರಿಶೋಧನೆ ನಡವಳಿಕೆ ಪ್ರಕಾರ ಲೆಕ್ಕಪತ್ರಗಳನ್ನು ದಾಖಲೆ ಮಾಡಲಾಗಿದೆ ಎಂಬುದನ್ನು ಲೆಕ್ಕ ಪರಿಶೋಧಕರು ತಿಳಿದುಕೊಳ್ಳುವುದು. ಲೆಕ್ಕಪತ್ರಗಳಲ್ಲಿ ನಮೂದಿಸಿದ ವ್ಯವಹಾರಗಳನ್ನು ಕಾನೂನಿನ ಪ್ರಕಾರ ದಾಖಲಾಗಿ ಮಾಡಲಾಗಿದೆ ಎಂಬುದನ್ನು ದೃಢೀಕರಣದಿಂದ ತಿಳಿದುಕೊಳ್ಳುವುದು. ಕಂಪನಿ ಕಾನೂನಿನ ಪ್ರಕಾರ ಲೆಕ್ಕಪತ್ರ ಪುಸ್ತಕಗಳು ಅಂತಿಮ ಲೆಕ್ಕದಲ್ಲಿ ಸರಿಯಾಗಿ ಬಹಿರಂಗಪಡಿಸಲಾಗಿದೆ ಎಂಬುದನ್ನು ದೃಢಪಡಿಸಿಕೊಳ್ಳುವುದು. ಲೆಕ್ಕ ಪರಿಶೋಧನೆಯ ಉದ್ದೇಶಗಳನ್ನು ವಿವರಿಸಿರಿ. ಮೂಲ ಉದ್ದೇಶಗಳು, ಪೂರಕ ಉದ್ದೇಶಗಳು, ನಿರ್ದಿಷ್ಟ ಉದ್ದೇಶಗಳು. ಸೊ ಮೂಲ ಉದ್ದೇಶಗಳ ವಿವರಣೆ ಹೇಗಿರುತ್ತಂದರೆ, ಅದರಲ್ಲಿ ಲೆಕ್ಕಪತ್ರ ತಪಾಸಣೆ ಬರುತ್ತೆ. ಲೆಕ್ಕ ಪರಿಶೋಧನೆಯಲ್ಲಿ ಮೂಲ ಉದ್ದೇಶ ಲೆಕ್ಕಪತ್ರಗಳ ತಪಾಸಣೆ ಆಗಿರುತ್ತದೆ. ಆಂತರಿಕ ನಿಯಂತ್ರಣ ಮತ್ತು ಆಂತರಿಕ ಪ್ರಬಂಧದ ವ್ಯವಸ್ಥೆಯನ್ನು ಇಲ್ಲಿ ಪಾಲಿಸಲಾಗುತ್ತದೆ. ಅಂಕಿ ಸಂಖ್ಯೆಗಳ ವರ್ಗಾವಣೆ ಮುಂತಾದವುಗಳನ್ನು ತಿಳಿಸಲಾಗುತ್ತದೆ. ಲೆಕ್ಕ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವ ಎಲ್ಲ ವ್ಯವಹಾರಗಳ ಕ್ರಮಬದ್ಧತೆ ಪರಿಶೀಲಿಸಲಾಗುತ್ತದೆ. ಬಂಡವಾಳ ವೆಚ್ಚಗಳನ್ನು ಕಂದಾಯ ವೆಚ್ಚಗಳನ್ನು ಸರಿಯಾಗಿ ವಿಂಗಡಿಸಿ ಖಚಿತಪಡಿಸಿಕೊಳ್ಳಲು ಸಹಾಯವಾಗುತ್ತವೆ. ಸಂಸ್ಥೆ ಹೊಂದಿರುವ ಆಸ್ತಿಗಳನ್ನು ಹೊಣೆಗಾರಿಕೆಗಳನ್ನು ಪರಿಶೀಲಿಸಲಾಗುತ್ತದೆ. ಪೂರಕ ಉದ್ದೇಶಗಳೆಂದರೆ ತಪ್ಪುಗಳನ್ನು ಕಂಡುಹಿಡಿಯುವುದು. ಲೆಕ್ಕ ಪರಿಶೀಲನೆಯನ್ನು ಕೈಗೊಳ್ಳುವಾಗ ಅದರಲ್ಲಿ ಉಂಟಾಗಿರುವ ಗುಮಾಸ್ತರ ತಪ್ಪುಗಳು, ತಾತ್ವಿಕ ತಪ್ಪುಗಳು ಗುರುತಿಸುವುದಾಗಿದೆ. ಗುಮಾಸ್ತರ ತಪ್ಪುಗಳು, ಬರೆಯುವುದನ್ನು ಬಿಟ್ಟಿರುವ ತಪ್ಪುಗಳು, ಸರಿದೂಗಿಸುವ ತಪ್ಪುಗಳನ್ನು ಇವು ಒಳಗೊಂಡಿರುತ್ತವೆ. ತಾತ್ವಿಕ ತಪ್ಪುಗಳು, ಲೆಕ್ಕಶಾಸ್ತ್ರದ ನಿಯಮಗಳ ಪ್ರಕಾರ ಲೆಕ್ಕ ಪುಸ್ತಕಗಳ ನಿಯಮದನ್ವಯ ಬರೆದಿಲ್ಲವೆಂದರೆ ಅವು ತಾತ್ವಿಕ ತಪ್ಪುಗಳಾಗುತ್ತವೆ. ಮೋಸ ಅಥವಾ ವಂಚನೆಗಳನ್ನು ಕಂಡುಹಿಡಿಯುವುದು. ಲೆಕ್ಕ ಪರಿಶೋಧನೆ ಮಾಡುವಾಗ ಲೆಕ್ಕಪತ್ರಗಳಲ್ಲಿ ಇರುವ ಹಣದ ದುರುಪಯೋಗದ ಉಪಯೋಗದ ಬಗ್ಗೆ, ಸುಳ್ಳು ಲೆಕ್ಕಪತ್ರಗಳ ಬಗ್ಗೆ ಅತ್ಯಂತ ಪ್ರಮುಖವಾಗಿ ಇದನ್ನು ನಡೆಸಲಾಗುತ್ತದೆ, ಕಂಡುಹಿಡಿಯಲಾಗುತ್ತದೆ. ನಿರ್ದಿಷ್ಟ ಉದ್ದೇಶಗಳು: ಸರ್ಕಾರಕ್ಕೆ ಬರಬೇಕಾದ ತೆರಿಗೆಗಳ ಪಾವತಿ ವಿವರ ಅರಿತುಕೊಳ್ಳುವುದು ಮತ್ತು ಸರಿಪಡಿಸುವುದು. ನಡೆದಿರುವ ತಪ್ಪುಗಳ ಕುರಿತು ಸರಿಯಾದ ಕ್ರಮ ಕೈಗೊಳ್ಳುವಂತೆ ಮುನ್ಸೂಚನೆ ನೀಡುವುದು. ಮೋಸ ವಂಚನೆಯಿಂದ ದೂರು ಇಡಲು ಪ್ರಯತ್ನಿಸುವುದು. ಮೂರನೇ ಪ್ರಶ್ನೆ, ಆಂತರಿಕ ಪ್ರತಿಬಂಧದ ಉದ್ದೇಶಗಳನ್ನು ವಿವರಿಸಿದೆ. ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಚೆಕ್. ವ್ಯವಸ್ಥಾಪಕ ಮಂಡಳಿಯ ನೀಡಿದ ಸಾಮಾನ್ಯ ಅಥವಾ ನಿರ್ದಿಷ್ಟ ಅಧಿಕಾರದ ಪ್ರಕಾರ ವ್ಯವಹಾರಗಳನ್ನು ಕೈಗೊಳ್ಳಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಎಲ್ಲ ವ್ಯವಹಾರಗಳನ್ನು ವಿಳಂಬವಿಲ್ಲದೆ ಸಂಬಂಧಿಸಿದ ಖಾತೆಗಳಲ್ಲಿ ಸರಿಯಾದ ಮೊತ್ತಕ್ಕೆ ಮತ್ತು ಅವುಗಳನ್ನು ಕೈಗೊಂಡ ಅವಧಿಯಲ್ಲಿಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಕಾನೂನಿನ ನಿಯಮಗಳಿಗೆ ಲೆಕ್ಕಶಾಸ್ತ್ರ ನೀತಿಗಳು ಆಚರಣೆಗಳ ಚೌಕಟ್ಟಿನಲ್ಲಿ ಹಣಕಾಸಿನ ಮಾಹಿತಿಯನ್ನು ಒದಗಿಸಲು ಮಾಡಿಕೊಡಲಾಗುತ್ತದೆ. ಅನಧಿಕೃತ ಪ್ರವೇಶ, ಬಳಕೆ ಅಥವಾ ವಿಕ್ರಯ ಮಾಡುವುದರಿಂದ ಸ್ವತ್ತುಗಳನ್ನು ರಕ್ಷಿಸುವುದು. ಸದ್ಯ ಅಸ್ತಿತ್ವದಲ್ಲಿರುವ ಸ್ವತ್ತುಗಳನ್ನು ಲೆಕ್ಕದ ಪುಸ್ತಕಗಳಲ್ಲಿ ದಾಖಲಿಸಿದ ಸ್ವತ್ತುಗಳ ಅವಧಿಗೆ ಒಮ್ಮೆ ತುಲನೆ ಮಾಡಿ ಸರಿಗೊಳಿಸಲಾಗುತ್ತದೆ. ವ್ಯತ್ಯಾಸವಿದ್ದರೆ ಕ್ರಮ ಕೈಗೊಳ್ಳಲಾಗುತ್ತದೆ. ಸೊ ಇವಿಷ್ಟು ಪ್ರಶ್ನೆಗಳು ನಿಮಗೆ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಈ 3 ಪ್ರಮುಖ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಅನುಕೂಲತೆ ಮತ್ತು ಅನಾನುಕೂಲತೆಗಳಿಗೆ ಸಂಬಂಧಪಟ್ಟಂತೆ ನೋಡೋಣ. ಧನ್ಯವಾದಗಳು.